ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಹಾಸನದಲ್ಲಿ ಹರಿದ ನೆತ್ತರು. ನಟೋರಿಯಸ್ ರೌಡಿಯ ಬರ್ಬರ ಹತ್ಯೆ. 45 ವರ್ಷದ ರವಿ ಅಲಿಯಾಸ್ ಚೈಲ್ಡ್ ರವಿ ಕೊಲೆಯಾದ ಕುಖ್ಯಾತ ರೌಡಿ. ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಮಹಿಳೆ ಸಾವು. 35 ವರ್ಷದ ಲಕ್ಷ್ಮಿ ಸಾವನ್ನಪ್ಪಿದ ಮಹಿಳೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿ ಘಟನೆ. ಸಿಡಿಲು ಬಡಿದು 2 ಮಹಿಳೆಯರು ಸಾವು. ಓರ್ವ ಮಹಿಳೆ ಸ್ಥಿತಿ ಗಂಭೀರ. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ಘಟನೆ. ಭ್ರಷ್ಟ ಬಿಜೆಪಿ, ಸ್ವಾರ್ಥಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿದ ಮತದಾರರಿಗೆ ಧನ್ಯವಾದ. ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹೇಳಿಕೆ. ಮತ್ತು ಬಾರದ ಕಸದ ವಾಹನ. ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಪರದಾಟ. ವಾರ್ತೆಗಳ ವಿವರ. ಕುಖ್ಯಾತ ರೌಡಿ ಶೀಟರ್ ಚೈಲ್ಡ್ ರವಿಯನ್ನ ದುಷ್ಕರ್ಮಿಗಳು ಬೆಳ್ಳಂಬೆಳಗ್ಗೆ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹೇಮಾವತಿ ನಗರ ಬಡಾವಣೆಯಲ್ಲಿ ಕುಡಿಯುವ ನೀರು ತರಲು ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ಆತನನ್ನ ಹಿಂದಿನಿಂದ ವಾಹನ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿದ ದುಷ್ಕರ್ಮಿಗಳು ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗದಂತೆ ದಾಳಿ ನಡೆಸಿದ ದುಷ್ಕರ್ಮಿಗಳ ಮಾರಕಾಸ್ತ್ರಗಳ ದಾಳಿಯಿಂದ ರವಿ ಸ್ಥಳದಲ್ಲಿಯೇ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ. ಚೈಲ್ಡ್ ರವಿ ಸಹ್ಯಾದ್ರಿ ಚಿತ್ರಮಂದಿರದ ಎದುರು ನಡೆದಿದ್ದ ಸ್ಲಂ ಮಂಜನ ಹತ್ಯೆ ಸೇರಿದಂತೆ ಕೊಲೆ, ಅತ್ಯಾಚಾರ, ದರೋಡೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದನು. ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದಿದ್ದನು. ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸ್ಥಳದಲ್ಲಿ ಪರಿಶೀಲಿಸಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ರವಿ ಅಲಿಯಾಸ್ ಚೈಲ್ಡ್ ರವಿ ಹಾಸನದ ರೌಡಿ ಶೀಟರ್ ಆಗಿದ್ದು, ಬೆಳಗ್ಗೆ ಸುಮಾರು 8 ಗಂಟೆಯ ಸಮಯದಲ್ಲಿ ಕುಡಿಯುವ ನೀರು ತರುವ ಸಂದರ್ಭದಲ್ಲಿ 4 ಜನ ಸ್ಯಾಂಟ್ರೋ ಕಾರಿನಲ್ಲಿ ಬಂದು ಕೊಲೆ ಮಾಡಿರುತ್ತಾರೆ. ಪೆನ್ಷನ್ ಮಹಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಪ್ರಗತಿಯಲ್ಲಿ ಇದೆ ಎಂದು ಹೇಳಿದರು. ಸುಮಾರು 7:45 8 ಸಮಯದಲ್ಲಿ ರವಿ ಅಲೈಸ್ ಚೈಲ್ಡ್ ರವಿ ಅವರನ್ನು ಇವತ್ತು ಬೆಳಿಗ್ಗೆ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಹಿನ್ನೆಲೆ ಏನಂದರೆ ಸುಮಾರು 7:45 8 ಗಂಟೆ ಸಮಯದಲ್ಲಿ ರವಿ ಅವರು ಮನೆಗೆ ವಾಟರ್ ಫಿಲ್ ಮಾಡೋಕ್ಕೆ ಹೋಗುವಾಗ 4 ಜನ ಸ್ಯಾಂಟ್ರಲ್ಲಿ ಬಂದು ಫಸ್ಟ್ ಅವ್ರ ಗಾಡಿಗೆ ಬಿದ್ದಿದ್ದಾರೆ. ಬಿದ್ದಾದ್ಮೇಲೆ ಅವ್ರು ಬಿದ್ದಾದಮೇಲೆ ಗಾಡಿಯಿಂದ ಬಂದು ಅವ್ರಿಗೆ ಹೊಡೆದಾಕಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿಯನ್ನು ಬಂದಿದೆ. ಬಟ್ ಇದು ಯಾರು ಮಾಡಿದ್ದಾರೆ ಅಂತ ಸದ್ಯಕ್ಕೆ ನಮಗೇನು ಸ್ಪಷ್ಟತೆ ಏನೂ ಇರಲಿಲ್ಲ. ಈಗ ತನಿಖೆಯನ್ನು ಮುಂದುವರಿಸ್ತೀವಿ ಆ್ಯಂಡ್ ಅಕ್ಯೂಸ್ನ ಅರೆಸ್ಟ್ ಮಾಡ್ತೀವಿ. ಇವ್ರ ಮೇಲೆ ಒಂದು ರೌಡಿ ಶೀಟನ್ನು ಓಪನ್ ಆಗಿದೆ. ಅವ್ರ ಮೇಲೆ ಸ್ವಲ್ಪ ಕೇಸಸ್ ಇತ್ತು. ಬಟ್ ಅವ್ರು ಇತ್ತೀಚೆಗೆ ಒಂದು 6 ತಿಂಗಳಿಂದ 7 ತಿಂಗಳ ಮೇಲೆ ಅವ್ರ ಆ ಥರ ಏನೂ ಕೇಸ್ ಇಲ್ಲ. ಅವ್ರು ಯಾವ ಕೇಸಿಗೆ ಇನ್ವಾಲ್ವ್ ಆಗಿಲ್ಲ ಮತ್ತು ಯಾವುದೇ ರೀತಿ ಚಟುವಟಿಕೆಗಳಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಆದರೂ ಸಹ ನಾವು ಅದನ್ನು ಸೇರಿ ತನಿಖೆ ಮಾಡ್ತೀವಿ. ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಬೇಲೂರಿನಲ್ಲಿ ಕೃಷಿ ಹೊಂಡಕ್ಕೆ ಕಾಲು ಜಾರಿ ಬಿದ್ದು ಮಹಿಳೆ ಸಾವಿಗೀಡಾಗಿದ್ದಾರೆ. ಪಟ್ಟಣದ ಬಂಟೇನಹಳ್ಳಿ ಗ್ರಾಮದ ಲಕ್ಷ್ಮಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ ಮಹಿಳೆ ಮಂಗಳವಾರ ಸಂಜೆ 4:30 ಸಮಯದಲ್ಲಿ ತಮ್ಮ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ವಾಪಸ್ಸು ಬರುವ ಸಂದರ್ಭದಲ್ಲಿ ಹೊಂಡದ ಬಳಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ಕೆಲಸಕ್ಕೆ ಹೋಗಿದ್ದ ತಾಯಿ ಮನೆಗೆ ಬರದಿದ್ದನ್ನು ಕಂಡು ಮನೆಯಲ್ಲಿದ್ದ ಮಕ್ಕಳು ಅಳುತ್ತಿದ್ದನ್ನು ಕಂಡು ನೆರೆಹೊರೆಯವರು ವಿಚಾರಿಸಿದಾಗ
ತಾಯಿ ಕೆಲಸಕ್ಕೆ ಹೋಗಿದ್ದವರು ಬಂದಿಲ್ಲ ಎಂದು ಬೇಲೂರು ಠಾಣೆಯಲ್ಲಿ ದೂರು ನೀಡಿದ್ದು, ಬುಧವಾರ ಬೆಳಗ್ಗೆ ಹೊಲದ ಬಳಿ ಹಾಗೂ ಹೊಂಡದ ಬಳಿ ಬಂದಂಥ ಸಂದರ್ಭದಲ್ಲಿ ಅವರು ಹಾಕಿದ್ದ ಚಪ್ಪಲಿಗಳು ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡು ಅನುಮಾನಗೊಂಡು ಅಗ್ನಿಶಾಮಕ ಹಾಗೂ ಪೊಲೀಸರ ಸಹಕಾರದಿಂದ ನೀರಿನಲ್ಲಿ ಮುಳುಗಿದ್ದ ಲಕ್ಷ್ಮಿ ಅವರ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರು. ಕೆಲ ವರ್ಷಗಳ ಹಿಂದೆ ತಮ್ಮ ತಂದೆಯು ಸಾವನ್ನಪ್ಪಿದ್ದು, ಈಗ ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿರುವ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳದಲ್ಲಿ ಬೇಲೂರು ಸಿಪಿಐ ಸುಬ್ರಹ್ಮಣ್ಯ ಹಾಗೂ ಪಿಸಿ ಸುರೇಶ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಜರಿದ್ದರು. ಸಿಡಿಲು ಹೊಡೆದು ಇಬ್ಬರು ಮಹಿಳೆಯರು ಸ್ಥಳದಲ್ಲಿ ಮೃತಪಟ್ಟು 3 ಗಾಯಗೊಂಡಿರುವ ಘಟನೆ ಅರ್ಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮದಲ್ಲಿ ನಡೆದಿದೆ. 50 ವರ್ಷದ ದ್ಯಾವಮ್ಮ, 50 ವರ್ಷದ ಪುಟ್ಟಮ್ಮ ಮೃತ ಮಹಿಳೆಯರು. ಮರಿಗೌಡ, ಉಷಾ, ಸರೋಜಾ ತೀವ್ರವಾಗಿ ಗಾಯಗೊಂಡಿದ್ದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಜಮೀನಿನಲ್ಲಿ ಜೋಳದ ಬಿತ್ತನೆ ಕಾರ್ಯ ನಡೆಸುತ್ತಿದ್ದರು. ಮಳೆ ಬಂದ ಕಾರಣ ರಕ್ಷಣೆಗಾಗಿ ಮರದ ಕೆಳಗೆ ನಿಂತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಶಾಸಕ ಎ. ಮಂಜು ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ಕುಟುಂಬಗಳಿಗೆ ಹಾಗೂ ಗಾಯಾಳುಗಳಿಗೆ ಸಾಂತ್ವನ ಹೇಳಿದರು. ಮೃತ ಕುಟುಂಬಗಳಿಗೆ ಸರ್ಕಾರದಿಂದ ದೊರೆಯಬೇಕಾದ ಸವಲತ್ತನ್ನು ದೊರಕಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಅವರಿಗೆ ಸೂಚಿಸಿರುವುದಾಗಿ ಹೇಳಿದರು. ಪಕ್ಕದಲ್ಲಿ ದ್ಯಾವಮ್ಮ ಮತ್ತು ಪುಟ್ಟಮ್ಮ ಅಂತೇಳಿ ಇಬ್ಬರು ಸಿಡಿಲು ಬಡಿತದಿಂದ ಮರಣ ಹೊಂದಿದ್ದಾರೆ. ಅವ್ರ ಜೊತೆಗೆ 3 ಜನ ಮರಿಗೌಡ, ಉಷಾ ಮತ್ತು ಸರೋಜಾ ಅಂತೇಳಿ ಅವ್ರು 3 ಜನಕ್ಕೂ ಏಟಾಗಿದೆ. ಇವರು ಸ್ವಲ್ಪ ಆರೋಗ್ಯ ಸ್ಥಿತಿ ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತದೆ. ಇಬ್ಬರು ಮರಣ ಹೊಂದಿರ್ತಕ್ಕಂಥದ್ದು ನಮ್ಮ ಈ ಭಾಗದಲ್ಲಿ ಒಂದು ಆಶ್ಚರ್ಯಕರವಾದಂಥ ಒಂದು ವಿಚಾರ. ಬಹುಶಃ ಈಗ ಮಳೆನೂ ಇರಲಿಲ್ಲ, ಏನೂ ಇಲ್ಲ, ಜಾಸ್ತಿ ಒಂದು ಜನಪರ್ತಿಗೆ ಆಗಿರ್ತಕ್ಕಂಥದ್ದು ಅವ್ರ ಕುಟುಂಬಕ್ಕೆ ಒಂದು ಶಾಂತಿ ಸಿಗಲಿ ಅವರಿಗೆ ಹೇಳಿ ಈಗಾಗಲೇ ತಹಸೀಲ್ದಾರ್ ಜೊತೆಲಿದ್ದಾರೆ. ತಹಸೀಲ್ದಾರ್ ಕೂಡ ಮಾತಾಡಿದ್ದೀನಿ. ಸರ್ಕಾರದ ಏನು ಸೌಕರ್ಯ ಸವಲತ್ತುಗಳಿದೆ ಅದನ್ನು ಕೂಡಲೇ ಅವರಿಗೆ ಬೆಳೆಸ್ಕೊಡ್ಬೇಕು ಅಂತ ಸೂಚನೆ ಮಾಡ್ತಾರೆ. ಈಗ ಹಾಸ್ಪಿಟಲ್ ಇರ್ತಕ್ಕಂಥವ್ರಿಗೆ ಚಿಕಿತ್ಸೆಗಳು ಕೂಡ ಫಲಕಾರಿಯಾಗಿದೆ, ಅವರು ಚೆನ್ನಾಗ್ತಾರೆ ಅಂತಕ್ಕಂಥದ್ದು ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ, ಪೊಲೀಸ್ ಅಧಿಕಾರಿ ಶ್ಯಾಮ್ ವರ್ಗೀಸ್, ಕಂದಾಯ ಇಲಾಖೆ ಶಿರಸ್ತೆದಾರ್ ಸಿ ಸ್ವಾಮಿ, ಕಂದಾಯ ನಿರೀಕ್ಷಕ ರಾಘವೇಂದ್ರ ಹಾಜರಿದ್ದರು. ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಧನ್ಯವಾದಗಳನ್ನು ಸಲ್ಲಿಸುತ್ತದೆ ಹಾಗೂ ಹಾಸನದ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ 31ರಂದು ಹಾಸನದಲ್ಲಿ ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಮಾನ ಮನಸ್ಕರ ಸಮಾಲೋಚನಾ ಸಭೆ ನಡೆಸಿ ಭ್ರಷ್ಟ ಬಿಜೆಪಿ ಸ್ವಾರ್ಥಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಎಂಬ ಅಭಿಯಾನವನ್ನು ಆರಂಭಿಸಲಾಗಿತ್ತು. ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ನಗರ, ಗ್ರಾಮಾಂತರ ಮಟ್ಟದಲ್ಲಿ ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವತಂತ್ರವಾಗಿ ಅಭಿಯಾನ ನಡೆಸಲಾಗಿತ್ತು. ಈ ಅಭಿಯಾನದಲ್ಲಿ ಹಲವು ಸಾರ್ವಜನಿಕ ಸಭೆಗಳು, ಸಮಾಲೋಚನಾ ಸಭೆಗಳು, ಮಾಧ್ಯಮ ಗೋಷ್ಠಿಗಳು, ಸ್ಥಳೀಯ ಮಟ್ಟದ ಸಭೆಗಳು ಜೊತೆಗೆ ಜನ ಸತ್ತಿಲ್ಲ ಎನ್ನುವ ಬೀದಿ ನಾಟಕದ ಮುಖಾಂತರ ಲೋಕಸಭಾ ಕ್ಷೇತ್ರಾದ್ಯಂತ ನಮ್ಮ ತಂಡ ಸಂಚರಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದೆ. ಈ ಅಭಿಯಾನದಲ್ಲಿ ನರೇಂದ್ರ ಮೋದಿಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ, ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ದುರಾಡಳಿತ ಹಾಗೂ ಕೇವಲ ಒಂದೇ ಕುಟುಂಬದ ಸ್ವಾರ್ಥಕ್ಕಾಗಿ ಜೆಡಿಎಸ್ ನಡೆಸಿದ ಅವಕಾಶವಾದಿ ರಾಜಕಾರಣ ಮತ್ತು ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಶೂನ್ಯ ಕೆಲಸದ ಕುರಿತು ಹಾಸನ ಲೋಕಸಭಾ ಕ್ಷೇತ್ರದ ಜನರಿಗೆ ಕರಪತ್ರ, ಸಭೆ, ಭಾಷಣ, ಚರ್ಚೆ ಮತ್ತು ಬೀದಿ ನಾಟಕದ ಮುಖಾಂತರ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಲಾಯಿತು. ನಮ್ಮ ಒಕ್ಕೂಟ ಸ್ವತಂತ್ರವಾಗಿ ನಡೆಸಿದ ಈ ಮಹತ್ವದ ಪ್ರಯತ್ನಕ್ಕೆ ಮತದಾರರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದರು. ನಿನ್ನೆ ದೇಶದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಅದರ ಭಾಗವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶವೂ ಕೂಡ ಪ್ರಕಟ ಆಗಿದೆ. ಈ ಚುನಾವಣೆಯಲ್ಲಿ ನಾವು ಒಕ್ಕೂಟದ ವತಿಯಿಂದ ಜನರಿಗೆ ಏನು ಕರೆ ಕೊಟ್ಟಿದ್ವಿ, ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅನ್ನು ಸೋಲಿಸಿ ಹಾಸನ ಉಳಿಸಿ ಅನ್ನುವಂಥದ್ರಲ್ಲಿ ನಾವು ಕರೆ ಕೊಟ್ಟಿದ್ವಿ. ಆ ಕರೆಯ ಭಾಗವಾಗಿ ಈ ಲೋಕಸಭಾ ಕ್ಷೇತ್ರದ ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿ ಹಾಸನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ಮತದಾರರಿಗೆ ಮೊದಲನೇದಾಗಿ ನಾವು ನಮ್ಮ ಒಕ್ಕೂಟದ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ ಬಯಸ್ತೇವೆ. ನಾವು ಮಾರ್ಚ್ 31ನೇ ತಾರೀಕು ನಮ್ಮ ಚಳವಳಿ ಒಕ್ಕೂಟ ಒಂದು ಸಮಾಲೋಚನಾ ಸಭೆ ನಡೆಸಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಒಂದು ಅಭಿಯಾನವನ್ನು ನಡೆಸಬೇಕು,
ಹಾಸನದಲ್ಲಿ ಒಂದು ಕುಟುಂಬದ ಆಡಳಿತ, ಒಂದು ಜಾತಿವಾದಿ ಆಡಳಿತವನ್ನು ಕೊನೆಗಾಣಿಸಬೇಕು. ಕೇವಲ ಅವಕಾಶಕ್ಕೋಸ್ಕರ ಅವರ ಆಸ್ತಿ ಮತ್ತು ಅಧಿಕಾರ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಭ್ರಷ್ಟ BJP ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥ JDSನ ಹಿಮ್ಮೆಟ್ಟಿಸಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ. ಭ್ರಷ್ಟ BJP ಸ್ವಾರ್ಥಿ JDSನ್ನು ಸೋಲಿಸಿ ಹಾಸನ ಉಳಿಸಿ ಅನ್ನುವಂಥ ಅಭಿಯಾನ. ಸೊ ಅಭಿಯಾನದ ಭಾಗವಾಗಿ ಇಡೀ ಲೋಕಸಭಾ ಕ್ಷೇತ್ರಾದ್ಯಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಹಲವಾರು ಸಭೆಗಳು, ಚರ್ಚೆಗಳು, ಭಾಷಣಗಳು, ಮಾಧ್ಯಮಗೋಷ್ಠಿಗಳು, ಕರಪತ್ರವನ್ನು ವಿತರಣೆ ಮಾಡ್ತಕ್ಕಂಥದ್ದು, ಮನೆ ಮನೆಗಳು ಮಾತಾಡ್ತಕ್ಕಂಥದ್ದು, ಮತ್ತು ಬೀದಿ ನಾಟಕವನ್ನು ಕೂಡ ಕರೆಸಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರು ನಿರಂತರವಾಗಿ ನಾವು ಮಾಡಿದ್ವಿ. ಈ ಕೆಲಸದಲ್ಲಿ ನಮ್ಮ ಚಳುವಳಿಯ ಎಲ್ಲ ಚಳುವಳಿಗಳ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ವಿ. ನಮ್ಮ ಉದ್ದೇಶ ಒಂದೇ ಇದ್ದದ್ದು ಭ್ರಷ್ಟ BJP ಸ್ವಾರ್ಥಿ JDSನ ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು. ಮತ್ತೆ ಅದಕ್ಕೆ ಪರ್ಯಾಯವಾಗಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯನ್ನು ನೀವು ಗೆಲ್ಲಿಸಬೇಕು ಅನ್ನುವಂಥದ್ದು. ಸೊ ಅದರ ಭಾಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎನ್ ಸೋಮಶೇಖರ್, ರಾಜಶೇಖರ್, ಅಜಾದ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, HK ಸಂದೇಶ್, ಅಬ್ದುಲ್ ಸಮಾದ್, TR ವಿಜಯಕುಮಾರ್, ರಾಜು ಕೊರೂರು, ಇರ್ಷಾದ್ ಉಪಸ್ಥಿತರಿದ್ದರು. ಭಾರತಾದ್ಯಂತ ನೀಟ್ ಫಲಿತಾಂಶ ಪ್ರಕಟವಾಗಿದ್ದು, ಮೈಲ್ ಸ್ಟೋನ್ ಅಕಾಡೆಮಿಯ 3 ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದಾರೆ. ವಿದ್ಯಾರ್ಥಿಗಳಾದ ಮಿಥುನ್ KS 620ರಲ್ಲಿ 620 ಅಂಕ, ಬಿಂಬಿತಾ M 588 ಅಂಕ, ಚೇತನ್ BM 557 ಅಂಕಗಳನ್ನು ನೀಟ್ ಪರೀಕ್ಷೆಯಲ್ಲಿ ಪಡೆದಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ನಿರ್ದೇಶಕರಾದ ಪ್ರಜ್ವಲ್, ಪ್ರಿನ್ಸಿಪಾಲ್ ವಿಜಯಕುಮಾರ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಮಿಥುನ್ ಹಾಗೂ ಬಿಂಬಿತ ಮಾತನಾಡುತ್ತಾ, ಸಾಧನೆ ಮಾಡಬೇಕೆಂದರೆ ಮೊದಲು ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳಬೇಕು. ನಾಳೆ ಎಂಬುದು ಇರಬಾರದು. ಎಲ್ಲ ವಿದ್ಯಾರ್ಥಿಗಳ ಹಸಡ್ಡೆಯಿಂದ ಹಾಳು ಮಾಡಿಕೊಳ್ಳುತ್ತಿದ್ದರೆ ಶಿಕ್ಷಕರೊಟ್ಟಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಓದಿನ ಕಡೆಗೆ ಗಮನ ಹರಿಸಿದರೆ ಸಾಧನೆ ಮಾಡುವುದು ಸುಲಭ ಎಂದು ಹೇಳಿದರು. ಆ ಕಾಲೇಜಿಗೆ ಹೋದರೆ ನನಗೆ ಸೀಟ್ ಸಿಗುತ್ತೆ, ಈ ಇನ್ಸ್ಟಿಟ್ಯೂಟಿಗೆ ಹೋದರೆ ನನಗೆ ಸೀಟ್ ಸಿಗುತ್ತೆ, ಅಥವಾ ಈ ಕೋಚಿಂಗ್ ಇನ್ಸ್ಟಿಟ್ಯೂಟಿಗೆ ಹೋದರೆ ನನಗೆ ಸೀಟ್ ಸಿಗುತ್ತೆ. ಆ ಮಿಸ್ಕಾನ್ಸೆಪ್ಷನ್ ಫಸ್ಟ್ ತೆಗೆದುಕೊಳ್ಳಿ. ನೋ ಒನ್ ವಿಲ್ ಗ್ಯಾರಂಟಿ ಯು ದಟ್ ಯು ವಿಲ್ ಗೆಟ್ ದ ಸೀಟ್. ಯಾರು ಗ್ಯಾರಂಟಿ ಕೊಡೋಲ್ಲ, ಕೊಟ್ಟರು ನಂಬಕ್ಕೆ ಹೋಗಬೇಡಿ. ಎಲ್ಲ ನಿಮ್ಮ ಹಾರ್ಡ್ ವರ್ಕ್, ಏನಿದ್ರು ನಿಮ್ಮ ಕೆಲಸ, ಏನಿದ್ರು ಅದು ನಿಮ್ಮದೇ ಹಾರ್ಡ್ ವರ್ಕ್. ವಾಟ್ ಯು ಡೂ ಎಲ್ಲ ಇರೋದು ಏನು ಅಂತಂದರೆ, ಒನ್ ಥಿಂಗ್ ಎಲ್ಲರೂ ತಲೆ ಫಸ್ಟ್ ಇರಬೇಕು. ಸೆಲ್ಫ್ ರಿಯಲೈಸೇಷನ್ ಇಸ್ ದ ಬೆಸ್ಟ್ ರಿಯಲೈಸೇಷನ್. ಸೆಲ್ಫ್ ಸ್ಟಡಿ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಸ್ಟಡಿ. ಟೀಚರ್ಸ್ ಅಥವಾ ಯಾರೇ ಆಗಿರಲಿ, ಲೆಕ್ಚರರ್ಸ್ ಎಷ್ಟೇ ಪಾಠ ಮಾಡಲಿ, ಇಟ್ಸ್ ಆಫ್ ನೋ ಯೂಸ್ ಅಂಟಿಲ್ ಯು ಸಿಟ್ ಆ್ಯಂಡ್ ರೀಡ್ ಫಾರ್ ಯುವರ್ ಸೆಲ್ಫ್. ಫಸ್ಟ್ ಥಿಂಗ್ ಏನು ಅಂತಂದರೆ, ನೀವು ರಿಯಲೈಸ್ ಆಗಬೇಕು ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ಶುಡ್ ವಿ ಡೂ ಟು ಗೆಟ್ ದಟ್ ಸೀಟ್ ಅನ್ನೋದು ನಮ್ಮ ತಲೆಯಲ್ಲಿದ್ದರೆ ಸಾಕು. ನಾವು ಎಲ್ಲಿಗೆ ಹೋದರೂ ಸರಿ ನಾವು ತಗೊಂಡೇ ತಗೋತೀವಿ. ಡೋಂಟ್ ಥಿಂಕ್ ದಟ್ ಇನ್ಸ್ಟಿಟ್ಯೂಟ್ ಕ್ಯಾನ್ ಗಿವ್ ಅಸ್ ಸೀಟ್, ದಟ್ ಕೋಚಿಂಗ್ ಸೆಂಟರ್ ಕ್ಯಾನ್ ಗಿವ್ ಅಸ್ ಸೀಟ್. ಇಟ್ಸ್ ನಥಿಂಗ್. ನೀವು ಕುತ್ಕೊಂಡು ಓದಬೇಕು. ನಿಮಗೆ ರಿಯಲೈಸ್ ಆಗಬೇಕು ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಓದ್ತಾ ಇದ್ದೀವಿ, ನಾವು ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ಅಂತ. ಅಂಟಿಲ್ ಯು ಗೆಟ್ ದಟ್ ಮೋಟಿವ್, ಅಂಟಿಲ್ ಯು ರಿಯಲೈಸ್ ದಟ್ ನೋ ಒನ್ ಕ್ಯಾನ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಯಾರೇ ಎಷ್ಟೇ ಹೇಳಿದ್ರು ನಿಮ್ಮ ತಲೆಗೆ ಹೋಗಲ್ಲ. ಅದು ನಿಮಗೆ ಅರ್ಥ ಆಗಬೇಕು ಫಸ್ಟ್. ಯು ಹ್ಯಾವ್ ಟು ಸಿಟ್, ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ಟು ಅಚೀವ್ ಇಟ್. ಸರ್ ಹೇಳಿದ್ರು ನಮ್ಮದು 90% ಇರುತ್ತೆ, 100% ಇರುತ್ತೆ ಅಂತ. ಇಟ್ಸ್ ಆಲ್ ನಥಿಂಗ್. ಅವ್ರು ಟೀಚಿಂಗ್ ಮಾಡ್ತಾರಲ್ಲ, ಅವತ್ತು ಕುತ್ಕೊಂಡು ನೀವು ನೀಟಾಗಿ ಓದಿದ್ರೆ ಅವತ್ತಿನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೇ ಆಗುತ್ತೆ. 90% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಫೇಲ್ ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸ್. ಎಲ್ಲ ಏನು ಮಾಡ್ತಾರೆ, ನೆಗ್ಲೆಕ್ಟ್. ನಾಳೆ ಓದೋಣ ಎಲ್ಲ ಫಸ್ಟ್ ಅದನ್ನು ತಲೆಯಿಂದ ತೆಗೆದುಕೊಂಡು ಇವತ್ತು ಕೂರಬೇಕು, ಈಗ ಓದಬೇಕು. ಇವತ್ತು ಅಚೀವ್ ಮಾಡಿದ್ರೆ ನಾಳೆ ಓದ್ತೀವಿ ಅಂತಂದರೆ ನಿಜವಾಗ್ಲೂ ಆಗಲ್ಲ. ಇವತ್ತೇನಿದ್ರು ನಿಮ್ಮ ಟೈಮ್ ತುಂಬ ಕಮ್ಮಿ ಇದೆ, ಹೇಳ್ತಾ ಇದ್ದೀನಿ. ನೀಟಾಗಿ ನೀವು ಸ್ಕೋರ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು. ಆ್ಯಕ್ಚುಲಿ ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸ್ ತುಂಬ ಕಮ್ಮಿ ಇದೆ. ಇಟ್ಸ್ ಕಂಪ್ಯಾರಿಟಿವ್ಲಿ ವಾಟ್ ಐ ಹ್ಯಾವ್ ಟೇಕನ್ 1 year ಕೋರ್ನ, ಇಟ್ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಲೆಸ್ ಆನ್. ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಜಸ್ಟ್ ಸಿಟ್ ಆ್ಯಂಡ್ ಸ್ಟಡಿ. ಓದಿಗ ಆಗಲ್ಲ ಅಂತ ಯಾರು ಹೇಳಲ್ಲ. ಫಸ್ಟ್ ಯು ಆಲ್ ಶುಡ್ ರಿಯಲೈಸ್ ದಟ್ ಯು ಕ್ಯಾನ್ ಡೂ ಇಟ್. ಫಸ್ಟ್ ಯು ಶುಡ್ ರಿಯಲೈಸ್ ಏನೂ ಆಗಲ್ಲ, ಎಂಥದೂ ಆಗಲ್ಲ ಅಂತ ಯಾರೇ ಹೇಳಿದ್ರು ಎಂಥದೂ ತಲೆ ಹೋಗಬೇಕು. ನಿಮಗೆ ಗೊತ್ತಾಗಬೇಕು, ಅದು ನಾವು ಮಾಡ್ತೀವಿ, ನಾವು ಏನಕ್ಕೆ ಬಂದಿರೋದು, ನಾವು ಮಾಡೋಕ್ಕೆ ಬಂದಿರೋದು. ನಿಜವಾಗ್ಲೂ ನಾನು ಸೀಟ್ ತಗೋತೀನಿ ಅಂತ ನಿಮ್ಮ ತಲೆಯಲ್ಲಿದ್ದರೆ ಸಾಕು. ಯು ಕ್ಯಾನ್ ಅಚೀವ್ ಇಟ್. ದ್ಯಾಟ್ ಐ ಕ್ಯಾನ್ ಗ್ಯಾರಂಟಿ. ಏನು ಮಾಡಬೇಕಂತ ಫಸ್ಟ್ ಪ್ರೋಕ್ಯಾಸ್ಟಿನೇಷನ್ ಸ್ಟಾಪ್ ಮಾಡಿ. ಎಲ್ಲರೂ ಇವತ್ತು ಮಾಡೋಣ, ನಾಳೆ ಮಾಡೋಣ ಅದು ಹಂಗೆ ಆಗ್ತಾ ಇರುತ್ತೆ. ಇಯರ್ ಟು ಇಯರ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಇನ್ನೊಂದ್ಸತಿ ಜಾಬ್ ತಗೋತೀರಾ, ಮತ್ತೆ ಪ್ರೋಕ್ಯಾಸ್ಟಿನೇಟ್ ಮಾಡ್ತೀರಾ, ಮತ್ತೆ ಅದು ಅದೇ ಥರ ಆಗುತ್ತೆ. ಸೊ
ಸೊ NCERT ಬಿಟ್ಟು ಬೇರೆ ಯಾವ ಮೆಟೀರಿಯಲ್ ಆ ಮೆಟೀರಿಯಲ್ ಓದ್ತೀನಿ ಈ ಮೆಟೀರಿಯಲ್ ಓದ್ತೀನಿ ಅಂದ್ಬಿಟ್ಟು ಏನೂ ಮಾಡೋಕ್ಕೆ ಹೋಗ್ಬೇಡಿ. ಕ್ಲಿಯರ್ ಲೈನ್ ಟು ಲೈನ್ NCERT ಓದಿ ಫಸ್ಟ್ NCERT ಮುಗಿಸ್ಬಿಟ್ಟು ನೆಕ್ಸ್ಟ್ ಬೇರೆ ಯಾವ್ದಾದ್ರು ಬುಕ್ಸ್ ರೆಫರ್ ಮಾಡೋಕ್ಕೆ ಇಟ್ಕೊಳ್ಳಿ. ಆಮೇಲೆ ಜಾಸ್ತಿ ಟೆಸ್ಟ್ ತಗೊಳ್ಳಿ, ಟೀಚರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿರಿ. ನಿಮಗೆ 2+2 ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಟೈಮ್, ಹೋಗಿ ಅದನ್ನು ಕೇಳಿ ಟೀಚರ್ಸ್ ಹತ್ರ, 2+2 ನಂಗೆ ಗೊತ್ತಾಗ್ತಿಲ್ಲ ಏನು ಅಂತ ಹೇಳಿ ಅಂತ. ಸೊ ನಿಮ್ಮ ಮೈಂಡ್ ಕ್ಲಿಯರ್ ಇರಬೇಕು. ನೀವು ಡ್ರೀಮ್ ಅಚೀವ್ ಮಾಡೋಕ್ಕೆ ನೀವು ಏನು ಗೋಲ್ ಇಟ್ಕೊಂಡಿದ್ದೀರಾ ಆ ಗೋಲಿಗೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಫ್ರೆಂಡ್ಸ್ ಒಂದಿನ ಪಾರ್ಟಿ ಮಾಡೋಣ ಹೇಳ್ತಿರ್ತಾರೆ, ಒಂದಿನ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಬರ್ಡೇಸ್ ಬರುತ್ತೆ ಮಧ್ಯದಲ್ಲಿ, ಆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗುತ್ತೆ ಒಂದಿನ, ಅದನ್ನೆಲ್ಲ ಸ್ಟಾಪ್ ಮಾಡಿ. ಆಮೇಲೆ 2 years ಈ ಸ್ಟ್ರಗಲ್ ಮಾಡಿದ್ರೆ ಆಮೇಲೆ ನಿಮ್ಮ ಲೈಫ್ ಸೆಟ್ ಆದರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಕಾನ್ಸಂಟ್ರೇಟ್ ಮಾಡಿ. ಸಂಸ್ಥೆಯ ನಿರ್ದೇಶಕರಾದ ಪ್ರಜ್ವಲ್ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ, ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ವೈದ್ಯಕೀಯ ಕೋರ್ಸ್ಗೆ ಆಯ್ಕೆಯಾಗಿರುತ್ತಾರೆ. ಈ ವಿದ್ಯಾರ್ಥಿಗಳ ಸಾಧನೆಯಲ್ಲಿ 20 ಭಾಗದಷ್ಟು ಮಾತ್ರ ಬೋಧಕ ವರ್ಗ ಪರಿಶ್ರಮ, ಇನ್ನು ವಿದ್ಯಾರ್ಥಿ ಪರಿಶ್ರಮ ಉಳಿದ 80 ಭಾಗದಷ್ಟು ಇರುತ್ತದೆ. ವಿದ್ಯಾರ್ಥಿಗಳ ಸಾಧನೆಯನ್ನು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತಿದೆ ಎಂದು ಹೇಳಿದರು. ಸಮಸ್ತ ಹಾಸನ ಜನತೆಗೆ ನಮಸ್ಕಾರ. ಮೊದಲನೇದಾಗಿ ನಿನ್ನೆ ನೀಟ್ ರಿಸಲ್ಟ್ಸ್ ಬಂದಿದೆ. ನಮ್ಮ ಮೈಲ್ಸ್ಟೋನ್ ಅಕಾಡೆಮಿ ಕಾಲೇಜಲ್ಲಿ 3 ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಆಗಿದೆ. ಈ ಸಂತೋಷನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಏನು ವಿದ್ಯಾರ್ಥಿಗಳು ಇವತ್ತು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯಲ್ಲಿ 80% ಮಕ್ಕಳ ಎಫರ್ಟ್ ಇದ್ದರೆ 20% ಇನ್ಸ್ಟಿಟ್ಯೂಷನ್ ಎಫರ್ಟ್ ಇರುತ್ತೆ. ಸೊ ನಮ್ಮ ಕಾಲೇಜಿನ ಹೆಮ್ಮೆನ ಎಲ್ಲರ ಮುಂದೆ ಸಾಧನೆನ ಹೇಳ್ಕೊಳ್ಳೋವಂಥ ಅವಕಾಶ ಮಾಡಿಕೊಂಡಂಥ ಮಕ್ಕಳುಗಳಿಗೆ ಈ ಮೂಲಕ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಜೊತೆಗೇನಂತ ಅಂದರೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ನಮ್ಮ ಮೈಲ್ಸ್ಟೋನ್ ಅಕಾಡೆಮಿ ಪರವಾಗಿ ಅವರ ಮುಂದಿನ ಫ್ಯೂಚರ್ಸ್ಗೆ ಆಲ್ ದ ಬೆಸ್ಟ್. ನಾವು ಪರಿಸರ ಕಾಪಾಡಿದರೆ ನಮ್ಮ ಜೀವನವನ್ನ ಪರಿಸರ ಕಾಪಾಡುತ್ತದೆ. ಈ ನಿಟ್ಟಿನಲ್ಲಿ ಟೈಮ್ಸ್ ಗುರುಕುಲ CBSE ಶಾಲೆಗೆ ಮಕ್ಕಳಿಗೆ ಪರಿಸರದ ಕಾಳಜಿ ಬಗ್ಗೆ ತಿಳಿಸುತ್ತಿರುವುದು ಉತ್ತಮ ಕೆಲಸವಾಗಿದೆ ಎಂದು ಹಾಸನ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ P. ನವೀನ್ ಕುಮಾರ್ ಶ್ಲಾಘಿಸಿದರು. ವಿಶ್ವ ಪರಿಸರ ದಿನದ ಅಂಗವಾಗಿ ನಗರದ ಹೊರವಲಯ ಸತ್ಯಮಂಗಲದಲ್ಲಿರುವ ಟೈಮ್ಸ್ ಗುರುಕುಲ CPSE ನರ್ಸರಿ ಮಕ್ಕಳು ನಗರದ BM ರಸ್ತೆ ಡೈರಿ ವೃತ್ತದ ಬಳಿ ಇರುವ ಜಿಲ್ಲಾ ಅಗ್ನಿಶಾಮಕ ದಳದ ಠಾಣೆ ಆವರಣಕ್ಕೆ ಬಂದು ಗಿಡವನ್ನು ನೆಟ್ಟು ನಂತರ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಗ್ನಿಶಾಮಕ ದಳದಲ್ಲಿ ಗಿಡವನ್ನು ನೆಟ್ಟು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಟೈಮ್ಸ್ ಗುರುಕುಲ CPSE ಶಾಲಾ ಮಕ್ಕಳಿಂದ ಪರಿಸರ ದಿನಾಚರಣೆ ಆಚರಿಸಿದ್ದು, ಇದೇ ವೇಳೆ ಪರಿಸರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ಶಾಲಾ ವತಿಯಿಂದ ನಮ್ಮ ಅಗ್ನಿಶಾಮಕ ದಳಕ್ಕೆ 25 ಗಿಡವನ್ನು ನೀಡಿದ್ದು, ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಉತ್ತಮ ಪರಿಸರ ಇದ್ದರೆ ನಾವೆಲ್ಲ ಬದುಕಲು ಸಾಧ್ಯ. ನಾವುಗಳೆಲ್ಲ ಜೀವಿಸುತ್ತಿರುವುದು ಈ ಪರಿಸರದಿಂದ. ನಾವು ಪರಿಸರ ಕಾಪಾಡಿದರೆ ನಮ್ಮ ಜೀವನವನ್ನು ಪರಿಸರವು ಕಾಪಾಡುತ್ತದೆ. ಜೊತೆಗೆ ಮಕ್ಕಳ ಭವಿಷ್ಯವು ಪರಿಸರದೊಂದಿಗೆ ಬೆಸುಗೆ ಹೊಂದಿರುವುದರಿಂದ ಪರಿಸರ ದಿನಾಚರಣೆಯನ್ನು ಎಲ್ಲ ಕಡೆ ಕಡ್ಡಾಯವಾಗಿ ಆಚರಿಸಬೇಕು ಎಂದು ಸಲಹೆ ನೀಡಿದರು. ಈ ದಿನ ನಮ್ಮ ಅಗ್ನಿಶಾಮಕ ಠಾಣೆಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಂದ ಒಂದು ಪರಿಸರ ದಿನಾಚರಣೆ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ, ಪರಿಸರ ಹೇಗೆ ನಮ್ಗೆ ಇಂಪಾರ್ಟೆಂಟು, ಅದರ ಅವಶ್ಯಕತೆ ಹೇಗಿದೆ, ಅದರ ಬಗ್ಗೆ ಮಾಹಿತಿ ನೀಡಿ ಸರಿಸುಮಾರು ಒಂದು 25 ಗಿಡಗಳನ್ನು ನಮ್ಮ ಠಾಣಾ ಆವರಣದಲ್ಲಿ ಸಸಿನ ನೆಡ್ತಾ ಇದ್ವಿ. ಹಾಗೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯ ಹೊಣೆ. ಪರಿಸರ ಇದ್ರೇ ನಾವೆಲ್ಲ ಬದುಕೋದು ಸಾಧ್ಯ. ಯಾಕೆಂದರೆ ನಾವೆಲ್ಲ ಜೀವಿಸ್ತಾ ಇರೋದೇ ನಮ್ಮ ಪರಿಸರವನ್ನು ಹೇಗೆ ಕಾಪಾಡ್ತೀವೋ ಹಾಗೆ ನಮ್ಮ ಜೀವನನೂ ಪರಿಸರ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ, ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯನೂ ಹಾಗೂ ಎಲ್ಲರ ಭವಿಷ್ಯನೂ ಪರಿಸರದೊಂದಿಗೆ ಬೆಸುಗೆ ಹೊಂದಿರೋದ್ರಿಂದ ನಾವು ಪರಿಸರ ದಿನಾಚರಣೆಯನ್ನು ಕಡ್ಡಾಯವಾಗಿ ಎಲ್ಲ ಕಡೆನೂ ಆಚರಿಸ್ತಾ ಇದ್ವಿ. ಇದು ಬರೀ ಜೂನ್ 5ಕ್ಕೆ ಸೀಮಿತವಾಗಿಲ್ಲ, ಪ್ರತಿ ದಿನಗಳಲ್ಲೂ ನಾವು ಪರಿಸರ ಸಂರಕ್ಷಣೆ ಹೋರಾಡಬೇಕು. ಹಾಗೆ ನಮ್ಮ ಠಾಣಾ ವತಿಯಿಂದಲೂ ನಮ್ಮ ಮುಖ್ಯ ಕಚೇರಿಯಿಂದಲೂ ಒಂದು ಆದೇಶ ಬಂದಿದೆ. ಸರಿಸುಮಾರು ನಮ್ಮ ಕರ್ನಾಟಕದಾದ್ಯಂತ ಇರತಕ್ಕಂಥ 230 ಅಗ್ನಿಶಾಮಕ ಠಾಣೆಗಳಲ್ಲಿ ಈ ವರ್ಷದಿಂದ ಮುಂದಿನ ವರ್ಷದೊಳಗೆ 1 ಲಕ್ಷ ಗಿಡಗಳನ್ನ ನೆಡುವುದಕ್ಕೆ, ಅದನ್ನು ಪೋಷಣೆ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರತಿ ಅಗ್ನಿಶಾಮಕ ಠಾಣೆಗಳಲ್ಲೂ ನಾವು ಗಿಡಗಳನ್ನು ನೆಟ್ಟು ಪೋಷಣೆಯೂ ಮಾಡ್ತಾ ಇದ್ವಿ. ಈ ಮುಖಾಂತರ ಪರಿಸರ ದಿನಾಚರಣೆ ಬಗ್ಗೆ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ, ಎಲ್ಲರೂ ಪರಿಸರವನ್ನು ಕಾಪಾಡಿ, ಪರಿಸರ ಜೊತೆಗೆ ನಮ್ಮ ಜೀವನ ಇರೋದ್ರಿಂದ ಅದನ್ನು ಒಂದು ಸಹೋದ್ಯೋಗದಿಂದ ನಡ್ಕೊಂಡು ಹೋಗ್ಬೇಕಂತ ಈ ಟೈಮ್ಸ್ ಗುರುಕುಲ CPSE ಶಾಲಾ ಕೋರ್ಡಿನೇಟರ್ ಶೈಲಾ ಮಾತನಾಡಿ, ಪರಿಸರ ಎಂಬುದು ಮಕ್ಕಳಿಂದಲೇ ಜಾಗೃತಿ ಬಂದರೆ ಮುಂದೆ ಉತ್ತಮ ಪರಿಸರ ಕಾಪಾಡಲು ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ನರ್ಸರಿ ಮಕ್ಕಳಿಗೆ ಇಂತಹ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ಟೈಮ್ಸ್ ಗುರುಕುಲ CPSE ಶಾಲಾ ವತಿಯಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸೋದಕ್ಕೆ
ಪ್ರೀ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ನಮ್ಮ ಹಾಸನ ಜಿಲ್ಲೆಯ ಅಗ್ನಿಶಾಮಕ ದಳ ಇರುವಂತಹ ಜಾಗಕ್ಕೆ ಬಂದು ಇಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಈಗ ಜಾಹೀರಾತು. Celebrating the brides of now. Kahani Bridal Stories by Bhima. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ. ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ ಪಿಯುಸಿ, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, ನೀಟ್ ಮತ್ತು KCT ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ ಪಿಯುಸಿ ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜ್ ದಿನನಿತ್ಯ ಶ್ರಮಿಸುತ್ತದೆ. ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನಿಮ್ಮದಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್ ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, IFB, ಆಟಂಬರ್ಗ್, ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, UPSಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111
9562955026 ಮತ್ತು 9633152552. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ದುದ್ದಾ ಹೋಬಳಿಯ ಸೋಮನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮದ ಜನರು ಡೈರಿಗೆ ತಂದ ಹಾಲನ್ನ ಸ್ವೀಕರಿಸಿದ ಕಾರಣ ಹಾಲಿನ ಡೈರಿಯನ್ನ ಸೂಪರ್ ಸೀಡ್ ಮಾಡಿಕೊಡಬೇಕೆಂದು ಡಿಸಿ ಕಚೇರಿ ಮುಂದೆ ತುಂಬಿದ ಹಾಲಿನ ಕ್ಯಾನ್ ಅನ್ನು ತಂದು ಪ್ರದರ್ಶಿಸಿದಲ್ಲದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ವಕೀಲರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ನಡೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ತಾಲೂಕು ದುದ್ದಾ ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಕೊಡಲಾಗಿದೆ ಎಂದು ಇದೇ ಗ್ರಾಮದಲ್ಲಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಜೆಡಿಎಸ್ ಬೆಂಬಲಿತ ನಾಗರಾಜು ಅವರು ದೌರ್ಜನ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲಿಗರು ಗ್ರಾಮದ ಡೈರಿಗೆ ಹಾಲನ್ನು ಹಾಕಲು ಹೋದಾಗ ಡೈರಿಯಲ್ಲಿ ನಾಗರಾಜ್ ಕುಳಿತುಕೊಂಡು ಹಾಲನ್ನು ಕೊಡಬೇಡಿ ಎಂದು ಬೈದು ಹೊಡೆದು ಕಳುಹಿಸಿದ್ದಾರೆ ಎಂದರು. ಜೆಡಿಎಸ್ ದೌರ್ಜನ್ಯಕ್ಕೆ ಈಗಾಗಲೇ ಜಿಲ್ಲೆಯ ಜನತೆ ಉತ್ತರ ಕೊಡಲಾಗಿದ್ದು, ಅಳಿವಿನ ಅಂಚಿಗೆ ಬಂದರೂ ಕೂಡ ಇನ್ನು ದೌರ್ಜನ್ಯ ನಿಲ್ಲಿಸಿಲ್ಲ ಎಂದರೆ ಮುಂದಿನ ದಿನಗಳಲ್ಲಿ ಅವರು ಉಳಿಯುವುದಿಲ್ಲ, ಪಕ್ಷವೂ ಉಳಿಯುವುದಿಲ್ಲ ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ಹೊಸ ಡೈರಿ ಮಾಡಿಕೊಡ್ತಾರೋ ನೋಡಬೇಕು. ಇಲ್ಲವಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜೆಡಿಎಸ್ ಪಕ್ಷಕ್ಕೆ ಪ್ರತ್ಯೇಕ ಡೈರಿ ಮಾಡಿಕೊಡ್ತಾರೋ. ಹಾಲು ಉತ್ಪಾದಕರ ಸಂಘವು ಯಾರ ಅಪ್ಪನ ಮನೆ ಆಸ್ತಿಯಲ್ಲ, ಅದು ರೈತರ ಆಸ್ತಿ. ಅಧ್ಯಕ್ಷನಿಗೆ ಎಷ್ಟು ಅಧಿಕಾರವಿದೆ ಹಾಗೆ ಹಾಲು ಹಾಕುವವರಿಗೂ ಅಷ್ಟೇ ಅಧಿಕಾರವಿದೆ. ಇದನ್ನ ಮನಗಂಡ ಜಿಲ್ಲಾಧಿಕಾರಿಗಳು ಹಾಲು ಹಾಕಲು ತಿರಸ್ಕಾರ ಮಾಡಿರುವ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷನ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಡೈರಿಯನ್ನು ಸೂಪರ್ ಸೀಡ್ ಮಾಡಿ ರೈತರು ಡೈರಿಗೆ ಹಾಲು ಹಾಕಲು ಅವಕಾಶ ಮಾಡಿಕೊಡಬೇಕೆಂದು ರೈತರ ಪರವಾಗಿ ಮನವಿ ಮಾಡಿ ಆಗ್ರಹಿಸಿದರು. ಲೋಕಸಭಾ ಚುನಾವಣೆ ಏನಾಯಿತು, ಆ ಲೋಕಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರ ದುದ್ದಾ ಹೋಬಳಿ ಸೋಮನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದರು ಅಂತ ಹೇಳಿ ಏನಿಲ್ಲಿ ಸೇರಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಇವ್ರನ್ನ ಹಾಲನ್ನು ಅಲ್ಲೇನು ಅದೇ ಗ್ರಾಮದ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ನಾಗರಾಜ್ರವರು ಆ KMF ಡೈರಿಗೆ ಬಂದು ದೌರ್ಜನ್ಯ ಎಸಗಿ ಇವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಅವರು ಮತ್ತು ಅವರ ಬೆಂಬಲಿಗರು ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಹಾಲನ್ನು ಶಾಶ್ವತವಾಗಿ ಈ ಡೈರಿಗೆ ಹಾಕ್ಸೋದಿಲ್ಲ ನಾವು, ಇದು ನಮ್ಮ ಡೈರಿ ಅಂದರೆ ಅವ್ರು ಹೇಳ್ತಕ್ಕಂಥ ಭಾಷೆ ಹೆಂಗಿತ್ತು ಅಂದರೆ ಇದು JDS ಡೈರಿ ಅಂತ. ಇನ್ನು ಮುಂದೆ ಇವ್ರ ಪ್ರಕಾರ ನಾವು ಕಾಂಗ್ರೆಸ್ದೊಂದು ಡೈರಿ JDSದೊಂದು ಡೈರಿ ಅಂತ ಹೇಳಿ ಮಾಡ್ಕೊಳ್ಳಿ ಅನ್ನೋ ಈ ಥರ ಅವರು ಅವರ ವರ್ತನೆಯನ್ನು ಮಾಡಿದ್ದಾರೆ. ಈಗಾಗಲೇ ಜಿಲ್ಲೆಯ ಜನ ಏನು
ಈ ಜಿಲ್ಲೆ ಒಳಗಡೆ ಆ JDS ಪಕ್ಷದವರ ದೌರ್ಜನ್ಯ ನೋಡಿ ಸುಮಾರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಎಷ್ಟು ವರ್ಷದಿಂದ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈ ರೀತಿ ದೌರ್ಜನ್ಯ ಆಗ್ತಾಯಿತ್ತು. ಇವತ್ತು ಆ ಫಲಿತಾಂಶದಿಂದ ಜಿಲ್ಲಾ ಜನ ಏನಿರು ದೌರ್ಜನ್ಯಕ್ಕೆ ಸರಿಯಾದ ಉತ್ತರವನ್ನು ನೆನ್ನೆ ಫಲಿತಾಂಶದ ಮುಖಾಂತರ ಕೊಟ್ಟಿದ್ದಾರೆ. ಅದನ್ನಾದರೂ ಅವ್ರು ಅರ್ಥ ಮಾಡ್ಕೊಂಡು ಸರಿ ತಿದ್ಕೋಬೇಕಾಗಿತ್ತು. ಆದರೂ ಕೂಡ ಹತಾಶೆಗೊಂಡು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾಗರಾಜು ಬಂದು ಸ್ವತಃ ಅವರೇ ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಲನ್ನು ಹಾಕೋದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾಗರಾಜು DCC ಹಾಸನ DCC ಬ್ಯಾಂಕ್ ಅಧ್ಯಕ್ಷರಾದಂಥ ನಾಗರಾಜು, ಇವತ್ತು ಸೋಮನಹಳ್ಳಿ ನಾಗರಾಜು, ಇವತ್ತು ನಾವೇನು ಕ್ರಮವನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅವರೇನಾದ್ರು ಇದೇ ರೀತಿ ಮುಂದುವರಿಸಿದರೆ ನಾವು ಮುಂದೆ ಇವ್ರದ್ದೇನಿದೆ ಇವ್ರ ದೌರ್ಜನ್ಯವನ್ನು ತಡಿತಕ್ಕಂಥ ಶಕ್ತಿ ನಮಗೂ ಇದೆ ಅಂತ ತೋರಿಸ್ಬೇಕಾಗ್ತದೆ. ಈ ಕೇಂದ್ರ ಬ್ಯಾಂಕ್ನಲ್ಲಿ ಏನೇನು ಅವರು ಅಕ್ರಮಗಳು ಮಾಡಿ ನಡೀತಾ ಇದೆ. ಬರೀ ಕೇವಲ ಕೆಲವರಿಗೆ ಮಾತ್ರ ಸಾಲ ಕೊಡೋದು, ಕೆಲವರಿಗೆ ಕಾಂಗ್ರೆಸ್ನವರು ಅನ್ನೋರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾಲವನ್ನು ಕೊಡ್ತಕ್ಕಂಥ ನಿರಾಕರಣೆ ಏನಿದೆ, ಅದೇ ರೀತಿ ಸುಮಾರು ಗ್ರಾಮದಲ್ಲಿ ಈ ಥರ ಇದೆ, ತೋರಿಸ್ಕೊತಾ ಇಲ್ಲ. ಎಲ್ಲಿ ಕಾಂಗ್ರೆಸ್ಸರು ಇದ್ದಾರೆ, ಎಲ್ಲಿ ಕಾಂಗ್ರೆಸ್ಸರು ಪ್ರಬಲವಾಗಿಲ್ಲ ಅಂಥ ಗ್ರಾಮಗಳಿಗೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಹಾಲನ್ನು ಹಾಕ್ಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸಾಲ ಕೇಳೋಕೋರ ಸೊಸೈಟಿಗಳಲ್ಲಿ ಸಾಲವನ್ನು ಅರ್ಜಿ ಕೊಟ್ಟಿದ್ದಾರೆ. ಇವತ್ತಾಗಲೇ ದೌರ್ಜನ್ಯ ಮಾಡಿ ಹೊರಗಡೆ ಕಳಿಸಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಕಳಿಸಿರೋದ್ರಿಂದ ನಾವು ಮನವಿಯನ್ನು ಕೊಟ್ಟು ನಾವು ಮನವಿಲಿ ಹೇಳಿದ್ದೀವಿ, ನೀವು ಆಡಳಿತಾಧಿಕಾರಿಗಳನ್ನ ನೇಮಿಸಿ, ಅಲ್ಲಿ ಬಯಾಸ್ ಆಗ್ತಾ ಇದೆ. ಬರೀ ಏನು JDS ಪಕ್ಷದವ್ರದ್ದಲ್ಲ ಡೈರಿ, ಒಬ್ಬ 1 ಲೀಟ್ರ್ ಹಾಲು ಹಾಕೋರಿಗೂ ಅಷ್ಟೇ ಅಧಿಕಾರ ಇದೆ. ಆ ಡೈರಿ ಮೇಲೆ ಹಕ್ಕಿದೆ. ನೀವು ಇಷ್ಟು ದಿನ ತಗೊಳ್ತಾ ಇದ್ದವರು ನೆನ್ನೆ ಫಲಿತಾಂಶ ಬಂದ ನಂತರ ಏನಕ್ಕೆ ನಿಮಗೆ ಹತಾಶೆ ಮನೋಭಾವ? ನೀವು ಹತಾಶೆಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು. ಎಲ್ಲರಿಗೂ ಅಧಿಕಾರ ಇದೆ. ಹಾಗಾಗಿ ನಾವು ಅವ್ರು ಖಂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದುವರೆದೇನಾದರೂ ಮಾಡಿದ್ರೆ ಆ KMF ಮುಂದೆ ಸಾವಿರಾರು ಜನ ಸೇರಿ ಹೊಳೆನರಸೀಪುರ ಕಾರ್ಯಕರ್ತರು ಇರ್ಬೋದು. ಪ್ರತಿಭಟನೆಯಲ್ಲಿ ಸೋಮನಹಳ್ಳಿ ಗ್ರಾಮದ ಮುಖಂಡರಾದ ಶಿವಣ್ಣ, ರಾಮಚಂದ್ರ ಕಬಳಿ, ಗೋಪಾಲ್, ಕರಿಗೌಡ, ರಾಜಣ್ಣ ಹಾಜರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಭೂಮಿ ಪ್ರತಿಷ್ಠಾನ ಮತ್ತು ಗ್ರೀನರಿ ಟ್ರಸ್ಟ್ ವತಿಯಿಂದ ಬೇಲೂರಿನ 6ನೇ ವಾರ್ಡ್ನ ಉದ್ಯಾನವನದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಚಾಲನೆ ನೀಡಿದರು. ಗಿಡ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಗ್ರೀನರಿ ಟ್ರಸ್ಟ್ ಸಹಯೋಗದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಇದರ ಪ್ರಮುಖ ಉದ್ದೇಶ ನಮ್ಮ ಭೂಮಿ ನಮ್ಮ ಭವಿಷ್ಯ ಎಂಬ ವೇದವಾಕ್ಯದೊಂದಿಗೆ ಪರಿಸರ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿಯಾಗಿದ್ದು, ಕೇವಲ ಗಿಡ ನೆಟ್ಟು ಹೋಗುವುದಲ್ಲದೆ ಅದನ್ನು ಪೋಷಣೆ ಮಾಡುವ ಕೆಲಸ ಮಾಡಬೇಕು. ಮನೆಯಲ್ಲಿ ಹಾಗೂ ಶಾಲೆಗಳಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು. ಇಂದು ಮನುಷ್ಯ ತನ್ನ ದುರಾಸೆಗಾಗಿ ಮರಗಿಡಗಳನ್ನು ಕಡಿದು ಪರಿಸರ ನಾಶ ಮಾಡುತ್ತಿದ್ದ. ಇದರಿಂದ ತಾಪಮಾನ ಹೆಚ್ಚಾಗಿ ಹವಾಮಾನ ವೈಪರೀತ್ಯ ಏರುಪೇರಾಗುತ್ತಿದ್ದು, ಅಕಾಲಿಕ ಮಳೆಗಳು ಬಂದು ಜನಜೀವನ ಅಸ್ತವ್ಯಸ್ತವಾಗುತ್ತಿದೆ ಹಾಗೂ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ನಾವು ಮರಗಿಡಗಳನ್ನು ಬೆಳೆಸಿ ಉತ್ತಮ ಪರಿಸರ ನೀಡುವಂತೆ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷನೂ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ. ಇವತ್ತು ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂತ ಈ ವರ್ಷದ ಸ್ಲೋಗನ್ನು. ಏನು ನಾವು ಪರಿಸರನ ರಕ್ಷಣೆ ಮಾಡ್ತೀವಿ ಅನ್ನೋದು ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ, ಕರ್ತವ್ಯ ಆಗಬೇಕು. ಹಾಗಾದಾಗ ಮಾತ್ರ ನಾವು ಪರಿಸರನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನಾಗುತ್ತೆ, ಬರೀ ನಾವು ಗಿಡ ನಟ್ವಿ ಹೋದ್ವಿ ಆಗಬಾರ್ದು. ಇವತ್ತೇನಾಗಿದೆ, ಮಕ್ಕಳಿಗೆ ನಾವು ಇವತ್ತು ಪರಿಸರದ ಬಗ್ಗೆ ನಾವು ಹೆಚ್ಚು ಆಸಕ್ತಿ ಮೂಡಿಸಬೇಕು. ಅವರು ಗಿಡ ಮರನ ಬೆಳೆಸುವಂತಹ ಒಂದು ಆಸಕ್ತಿ ಬೆಳೆಸ್ಕೋಬೇಕು. ಗಿಡ ಮರ ನೆಡೋದಕ್ಕೆ ಅವರು ನೆಟ್ಟು ಬೆಳೆಸುವಂತಹ ಕೆಲಸನ ಮಾಡಬೇಕಾಗಿದೆ. ಅವರೇನು ಇವತ್ತು ಹುಟ್ಟಿದಬ್ಬ ಅಂತ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಶಾಲೆಗಳಲ್ಲಿ ನಂತರ ಮಾತನಾಡಿದ ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ, ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಾಗದೆ ವರ್ಷಪೂರ್ತಿ ಆಚರಿಸಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಮುಂದಿನ ಪೀಳಿಗೆಗೂ ನಾವು ಮಾದರಿಯಾಗಬೇಕು ಎಂದು ತಿಳಿಸಿದರು. ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಆಚರಣೆನ ಮಾಡ್ತಾ ಇದ್ದೀವಿ, ಈ ನನ್ನ ವಿಚಾರದಲ್ಲಿ ಏನಂತಂದರೆ, ಇವತ್ತು ಒಂದು ದಿವಸಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು, ವರ್ಷ ಪೂರ್ತಿ ಆಚರಣೆ ಆಗಬೇಕು. ಜೊತೆಗೆ ಈ ಪ್ರೇರಣೆ ಆಗಬೇಕು. ನೆಟ್ಟ ಗಿಡನ ಪೋಷಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಭಾವನೆ. ಜೊತೆಗೆ ನಾವು ಕೂಡ ಬೇರೆಯವರಿಗೆ ಮಾದರಿ ಆಗಬೇಕು, ಅದು ಪ್ರೇರಣೆ ಆಗಬೇಕು. ಹೆಚ್ಚೆಚ್ಚು ಗಿಡನ ಬೆಳೆಸಬೇಕು. ಈ ಸಂದರ್ಭದಲ್ಲಿ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ಪುರಸಭೆ ಸದಸ್ಯೆ ಸೌಮ್ಯ ಸುಬ್ರಹ್ಮಣ್ಯ, ಹಸಿರು ಭೂಮಿ ಪ್ರತಿಷ್ಠಾನ ಸದಸ್ಯೆ ಸೌಭಾಗ್ಯ ಅಂತೋಣಿ, ಲಾವಣ್ಯ, ನಾಗರಾಜ್, ನರಸಿಂಹಸ್ವಾಮಿ ಹಾಜರಿದ್ದರು.
ಕಸದ ವಾಹನ ಬಾರದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮನಗರ ಸೇರಿ ವಿವಿಧ ಬಡಾವಣೆಗಳು ಗಬ್ಬು ನಾರುತ್ತಿವೆ. ಕಳೆದ ಅನೇಕ ದಿನಗಳಿಂದ ಈ ಭಾಗದಲ್ಲಿ ಕಸದ ವಾಹನ ಸಂಚಾರ ನಿಲ್ಲಿಸಲಾಗಿದೆ. ಇದರಿಂದ ಮನೆ ಮನೆಗಳಲ್ಲಿ ಉತ್ಪತ್ತಿಯಾಗುವ ನೂರಾರು ಕೆಜಿ ಕಸವನ್ನು ಜನರು ರಸ್ತೆ ಬದಿ ಹಾಗೂ ಬಡಾವಣೆಯಲ್ಲಿ ಅಲ್ಲಲ್ಲಿ ರಾಶಿ ಹಾಕಲಾಗುತ್ತಿದೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೊಬ್ಬರೂ ಈ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ಸ್ಥಳೀಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಲ್ಲಿ ಸುಮಾರು 3,000 ಜನರು ವಾಸವಿದ್ದು ಸರಿಯಾದ ರಸ್ತೆ, ಚರಂಡಿ ವ್ಯವಸ್ಥೆ ಇಲ್ಲದೆ ತುಂಬಾ ಸಮಸ್ಯೆ ಎದುರಾಗುತ್ತಿದೆ. ಡೆಂಗ್ಯೂ ಭೀತಿ ಎದುರಾಗಿದೆ. ಕಸದ ರಾಶಿ ಮಳೆಯಲ್ಲಿ ನೆನೆದು ಗಬ್ಬು ನಾರುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಲಬದಿ ಮಾತ್ರ ಒಳಚರಂಡಿ ವ್ಯವಸ್ಥೆ ಇದ್ದು ಅದರಲ್ಲಿ ಕಸ ತುಂಬುತ್ತಿದೆ. ಎಡಬದಿ ಒಳಚರಂಡಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿ ತುಂಬ ತೊಂದರೆಯಾಗುತ್ತಿದೆ. ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ದೂರು ನೀಡಿದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಬಡಾವಣೆಯ ನಿವಾಸಿ ಜಗದೀಶ್ ಎಂಬುವರು ಆರೋಪಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಈ ಏರಿಯಾದಲ್ಲಿ ಕಸದ ಗಾಡಿ ಮೊದಲೆಲ್ಲ ಬರ್ತಾಯಿತ್ತು, ವ್ಯವಸ್ಥೆ ಎಲ್ಲ ಇತ್ತು. ಆಗ ಗಂಟು ಅದು ಕೊಳಕು ಎಲ್ಲ ಎಸಿತಾಯಿದ್ರು, ಅದೆಲ್ಲ ತಂಬ್ಕೊಂಡೋಗಿ ಎಲ್ಲ ಇದು ಮಾಡ್ತಾಯಿದ್ರು. ಕಾರಣಾಂತರದಿಂದ ಈಗ ಕಸದ ಗಾಡಿ ಬರ್ತಾಯಿಲ್ಲ. ಅವ್ರು ಹೋಗಿ ನಾವು ಸಂಪರ್ಕಿಸಿದಾಗ ನಾವು ನಮ್ಮ ಈ ಸ್ಥಳೀಯ ಗ್ರಾಮದ ಮೆಂಬರಿಗೆ ಹೇಳಿದಾಗ ಅವರು ನಾವು ದೂರನ ನೀಡಿದ್ದೀವಿ, ಪಂಚಾಯತಿಗೆಲ್ಲ ಮಾಡಿದ್ವಿ, ಅವ್ರು ಇದು ಮಾಡ್ತಾರೆ, ನೀವು ಒಂದು ಸತಿ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದರು. ನಾವೇ ಆಗಿ ಖುದ್ದಾಗಿ ಹೋಗಿ ಕೇಳಿದಾಗ PDO ಸಾಹೇಬರು ಹೇಳ್ತಾರೆ, ನಮಗೆ ಇದು ಗಾಡಿಯ ಇನ್ಸೂರೆನ್ಸ್ ಕಟ್ಟಿಲ್ಲ, ಏನೂ ಮಾಡಿಲ್ಲ, ಅದರಿಂದ ಕಳ್ಸೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ, ಹಂಗೆ ಅಂತಂದರು. ನೀವು ಕಳ್ಸೋಕ್ಕಾಗಲಿಲ್ಲ ಅಂತ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ, ನೀವು ಕಳ್ಸೋಕ್ಕಾಗಲಿಲ್ಲ ಅಂತ ಅಂದರೆ ಹೇಳಿ ನೀವಿಲ್ಲ ಮೇಲಧಿಕಾರಿಗೆ ನಾವು ವಿಚಾರ ತಿಳಿಸೋಗ್ರಿ ಅಂತ ಸ್ವಲ್ಪ ಜಬರ್ದಸ್ತಾಗಿ ಮಾತಾಡಿದ್ರು ಕೂಡ ನೋಡೋಣ ಇನ್ನೊಂದು 2 ದಿವಸ ಅಂತ ವೆಯ್ಟ್ ಮಾಡಿದೋ. ಆದರೂ ಅವ್ರು ಏನು ಅದಕ್ಕೆ ನಮಗೆ ಸಮಂಜಸವಾದ ಉತ್ತರ ಮಾಡಲಿಲ್ಲ. ಆದರೆ ದಿನೇ ಕೊಳಕು ಹೆಚ್ಚಾಗಿ ಹೋಗ್ತಾಯಿದೆ. ಇಲ್ಲಿರ್ತಕ್ಕಂಥ 600-500 ಗ್ರಾಮದ ಹೊರಗಡೆಯಿಂದ ಇರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರೇ ಆಗಿರೋದ್ರಿಂದ ಎಲ್ಲ ಇದು ಮಾಡೋದ್ರಿಂದ ಆ ಹೋಟೆಲಲ್ಲಿ ತಂದಂಥ ಗಂಟೆಲ್ಲ ತಿಂದು ಅಲ್ಲಲ್ಲಿ ಅಷ್ಟು ನೊಣಗಳು ಅಂತ ಇದ್ದಾವೆ. ಅದರಿಂದಲೇ ಜನಗಳಿಗೆ ಡೆಂಗ್ಯೂ ಜ್ವರ ಹೆಚ್ಚಾಗಿ ಹೋಗಿದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ಪುರಸಭೆ ವತಿಯಿಂದ ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ದೊಡ್ಡಕೆರೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಾತನಾಡಿ, ಹವಾಮಾನದ ವೈಪರೀತ್ಯದಿಂದ ಇಂದು ಕಾಲಕಾಲಕ್ಕೆ ಮಳೆ ಬಾರದೆ ನಾವು ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಅಭಿವೃದ್ಧಿ ಯೋಜನೆಯ ಹೆಸರಿನಲ್ಲಿ ಆಧುನಿಕವಾಗಿ ಇಂದು ನಾವುಗಳು ಪರಿಸರವನ್ನು ಮರೆಯುತ್ತಿದ್ದು, ಪರಿಸರ ನಾಶದಿಂದ ಸರಿಯಾದ ಕಾಲಕ್ಕೆ ಮಳೆ ಬಾರದೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಸಕಲೇಶಪುರದಂತಹ ಮಲೆನಾಡು ಭಾಗದಲ್ಲೇ ಕಳೆದ 2 ವರ್ಷಗಳಿಂದ ಸರಿಯಾಗಿ ಮಳೆ ಬಾರದೆ ಇರುವುದು ಹವಾಮಾನದ ಬದಲಾವಣೆಯಿಂದಾಗಿ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನ ಪಟ್ಟಣದ ರಸ್ತೆ ಬದಿಗಳಿಗೆ ಹಾಕುವುದು, ಎಲ್ಲೆಂದರಲ್ಲಿ ಹಾಕುವುದರಿಂದ ಪರಿಸರಕ್ಕೆ ಹಾನಿಕಾರಕವಾಗಿದ್ದು, ಮತ್ತೊಂದು ಕಡೆ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಪರಿಣಾಮ ಬೀರುವ ಸಾಧ್ಯತೆಗಳಿದ್ದು, ತಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ಘನತ್ಯಾಜ್ಯವನ್ನ ಒಂದು ಕಡೆ ಶೇಖರಿಸಿ ಮನೆಯಲ್ಲಿಯೇ ಗೊಬ್ಬರವನ್ನು ತಯಾರಿಸಿ ತಾವು ಮನೆಗಳಲ್ಲಿ ಬೆಳೆಯುವ ಗಿಡಗಳಿಗೆ ಹಾಕುವುದರಿಂದ ಪಟ್ಟಣದಲ್ಲಿ ಉತ್ಪತ್ತಿಯಾಗುವ ಕಸವನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಕಾರವಾಗುತ್ತದೆ ಎಂದು ಸಲಹೆ ನೀಡಿದರು. ಈ ದಿನ ನಾವು ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಸಕಲೇಶಪುರ ಪಟ್ಟಣದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಪುರಸಭೆ ವತಿಯಿಂದ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೇಗೆ ನಾವು ಒಂದು ಡೆವಲಪ್ಮೆಂಟ್ ಹೆಸರಲ್ಲಿ ಡಿಫಾರೆಸ್ಟೇಷನ್ ಮಾಡ್ತಾ ಇದ್ದೀವಿ, ಮಾಡರ್ನೈಸೇಷನ್ ಅನ್ನೋ ಹೆಸರಲ್ಲಿ ಎಷ್ಟು ವೇಸ್ಟ್ ರೆಡ್ಯೂಸ್ ಮಾಡಿ ನಮ್ಮ ಎನ್ವಿರಾನ್ಮೆಂಟ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗ್ತಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಆಗ್ತಿರೋಂಥ ಕ್ಲೈಮೇಟ್ ಚೇಂಜಸ್. ಉದಾಹರಣೆಗೆ ನಮ್ಮ ಸಕಲೇಶಪುರನೇ ತೊಗೋಬೋದು. ಇದೊಂದು ಮಲೆನಾಡು ಏರಿಯಾ, ಯಾವಾಗಲೂ ಮಳೆ ಆ ಥರ ಇರೋದು ಅಂಥ ಪ್ರದೇಶದಲ್ಲೇ ಲಾಸ್ಟ್ 2 ಇಯರ್ಸಿಂದ ಅಷ್ಟು ಮಳೆನೇ ಇಲ್ಲ. ಸೊ ಇದೆಲ್ಲ ಆಗ್ತಾ ಇರೋದೇ ನಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸ್ಸಿಂದ. ಅದಕ್ಕೆ ನಾವು ಯಾವ ರೀತಿಯಾಗಿ ಅದನ್ನು ಕನ್ಸರ್ವ್ ಮಾಡಬೇಕು, ಏನು ಎಫರ್ಟ್ಸ್ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಪುರಸಭೆ ವತಿಯಿಂದ ಈ ದಿನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಸ್ಪೆಷಲಿ ನಮ್ಮ ಸಕಲೇಶಪುರದಲ್ಲಿ ನಮ್ಮ ಪುರಸಭೆ ವತಿಯಿಂದ ವೇಸ್ಟ್ ಕಲೆಕ್ಷನ್ನು ಇಂಪ್ರೂವ್ ಆಗಬೇಕು. ವೇಸ್ಟ್ ಅಲ್ಲಲ್ಲಿ ತುಂಬ ಪಟ್ಟಣದ ವ್ಯಾಪ್ತಿಯಲ್ಲಿ ಅಂತೂ ಎಲ್ಲಂದರೆ ಅಲ್ಲಿ ಜನರೆಲ್ಲ ವೇಸ್ಟ್ ಆಗ್ತಿದ್ದಾರೆ. ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ಅಂತ ಟ್ವೈಸ್ ವೇಸ್ಟ್ ಕಲೆಕ್ಷನ್ ಎಲ್ಲ ಮಾಡ್ತಿದ್ದಾರೆ ನಮ್ಮ ಚೀಫ್ ಆಫೀಸರ್ ಅವರ ತಂಡ ಎಲ್ಲ ಸೇರಿ ಬೆಳಗ್ಗೆ ಮತ್ತು ಸಂಜೆ ಎಲ್ಲ. ಸೊ ದಯವಿಟ್ಟು ಎಲ್ಲ ನಿಮ್ಮ ಮನೇಲಿ ಏನು ಜನ್ರೇಟ್ ಆಗುತ್ತೆ ವೇಸ್ಟ್ನ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ, ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅಂತ. ಸೊ ಆವಾಗ ನಾವು ಅದನ್ನು ರಿಯೂಸ್ ಮಾಡೋದಕ್ಕೆ ರೀಸೈಕಲ್ ಮಾಡಿ ರಿಯೂಸ್ ಮಾಡೋದಕ್ಕೂ ಸಹ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಯಾವಾಗ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ನಾವು ವೇಸ್ಟ್ನ ರೆಡ್ಯೂಸ್ ಮಾಡಬೇಕು, ರಿಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು ಅನ್ನೋದು, ಆವಾಗ ಮಾತ್ರ ನಾವು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರಮೇಶ್, ಸಮುದಾಯ ಸಂಘಟನಾಧಿಕಾರಿ ನಟರಾಜ್, ಇಂಜಿನಿಯರ್ ಸುಜಾತ, ಹಿರಿಯ ಆರೋಗ್ಯಾಧಿಕಾರಿ ನಿರೀಕ್ಷಕರಾದ ಸವಿತಾ, ಪುರಸಭಾ ಸಿಬ್ಬಂದಿಗಳಾದ ಶ್ರೀನಿವಾಸ್, ಅನಿಲ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಹಾಸನದಲ್ಲಿ ಹರಿದ ನೆತ್ತರು. ನಟೋರಿಯಸ್ ರೌಡಿಯ ಬರ್ಬರ ಹತ್ಯೆ. 45 ವರ್ಷದ ರವಿ ಅಲಿಯಾಸ್ ಚೈಲ್ಡ್ ರವಿ ಕೊಲೆಯಾದ ಕುಖ್ಯಾತ ರೌಡಿ. ಕಾಲು ಜಾರಿ
ಬಾರಿ ಕೃಷಿ ಹೊಂಡಕ್ಕೆ ಬಿದ್ದು ಮಹಿಳೆ ಸಾವು, 35 ವರ್ಷದ ಲಕ್ಷ್ಮಿ ಸಾವನ್ನಪ್ಪಿದ ಮಹಿಳೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿ ಘಟನೆ. ಸಿಡಿಲು ಬಡಿದು 2 ಮಹಿಳೆಯರು ಸಾವು, ಓರ್ವ ಮಹಿಳೆ ಸ್ಥಿತಿ ಗಂಭೀರ. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ಘಟನೆ. ಭ್ರಷ್ಟ ಬಿಜೆಪಿ ಸ್ವಾರ್ಥಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿದ ಮತದಾರರಿಗೆ ಧನ್ಯವಾದ. ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹೇಳಿಕೆ. ಮತ್ತು ಬಾರದ ಕಸದ ವಾಹನ, ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಪರದಾಟ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.